ಈಗಾಗಲೇ ಕ್ರೀಡೆ, ರಾಜಕೀಯ, ಕಲೆ, ಸಾಹಿತ್ಯ ಎಲ್ಲ ಕ್ಷೇತ್ರದಲ್ಲೂ ಹೆಸರು ಮಾಡಿರುವ ಹಾಸನ ಜಿಲ್ಲೆಗೆ ಶಿಕ್ಷಣದಲ್ಲೂ ಕೀರ್ತಿ ತಂದುಕೊಟ್ಟಿರುವುದಕ್ಕೆ ವಿಶೇಷವಾಗಿ ಅಭಿನಂದನೆ ಸಲ್ಲಿಸಿದ ಸ್ಥಳೀಯ ಶಾಸಕ ಎಚ್.ಪಿ. ಸ್ವರೂಪ್ ಪ್ರಕಾಶ್ ಮಕ್ಕಳ ಸಾಧನೆಯನ್ನ ಶ್ಲಾಘಿಸಿದರು. ನಗರದ ಹೊಸಲೈನ್ ರಸ್ತೆಯ ಸೆಂಟ್ ಜೋಸೆಫ್ ಶಾಲೆ ಸಭಾಂಗಣದಲ್ಲಿ ಬುಧವಾರ ಹಮ್ಮಿಕೊಳ್ಳಲಾಗಿದ್ದ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳು ಹಾಗೂ ಶಾಲಾ ಮುಖ್ಯ ಶಿಕ್ಷಕರಿಗೆ ಅಭಿನಂದನಾ ಸಮಾರಂಭ ಉದ್ಘಾಟಿಸಿ ಮಾತನಾಡಿದ ಅವರು, ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಮತ್ತು 100ಕ್ಕೆ 100ರಷ್ಟು ಫಲಿತಾಂಶ ಪಡೆದ ಶಾಲಾ ಮುಖ್ಯ ಶಿಕ್ಷಕರಿಗೂ ಸನ್ಮಾನ ಮಾಡಲಾಗಿದೆ ಎಂದ ಅವರು, ವಿದ್ಯಾರ್ಥಿಗಳಿಗೆ ಟರ್ನಿಂಗ್ ಪಾಯಿಂಟ್ ಎಂದರೆ ಪಿಯುಸಿ. ಪೋಷಕರು ಪಿಯು ಹಂತದಲ್ಲಿ ಮಕ್ಕಳಿಗೆ ಹೆಚ್ಚಿನ ಒತ್ತು ಕೊಡಬೇಕಾಗಿದೆ ಎಂದು ಕಿವಿಮಾತು ಹೇಳಿದರು. ಇನ್ನು ಈ ವೇಳೆ ಎಸ್ಎಸ್ಎಲ್ಸಿ ಪರೀಕ್ಷೆ ನಡೆಯುವ ಮೊದಲು ಡಿಡಿಪಿಐ ಅವರು ಎಲ್ಲಾ ಶಿಕ್ಷಕರನ್ನ ಕರೆದು ಕಾರ್ಯಾಗಾರ ಮಾಡಿ ಹೆಚ್ಚಿನ ಫಲಿತಾಂಶ ಮಾಡಲು ಕಾರಣಕರ್ತರಾಗಿದ್ದಾರೆ ಎಂದು ಇದೇ ವೇಳೆ ಶ್ಲಾಘಿಸಿದರು. 25ಕ್ಕೆ 625 ಅಂಕ ಪಡೆದಿರುವಂತಹ ಸ್ನೇಹಿತರ ಪುತ್ರ ಉಲ್ಲಾಸ್ ಪಟೇಲ್ ಅವರು ಮತ್ತು ಈಗ ತಾನೇ ಮೊನ್ನೆ ಕೇಳ್ಪಟ್ಟೆ ಅರಸೀಕೆರೆಯಲ್ಲೂ ಕೂಡ ಒಂದು ರಿವ್ಯಾಲ್ಯೂಯೇಷನ್ ಅಲ್ಲಿ ಅವರು ಕೂಡ ವಿದ್ಯಾರ್ಥಿ 625 ಅಂಕನ ಪಡೆದಿರೋದ ಕೇಳ್ಪಟ್ಟಿದ್ದೀನಿ. ಈ ಒಂದು ಬಹಳಷ್ಟು ಸಂತೋಷದ ಸಂದರ್ಭ. ಯಾಕೆಂದರೆ ವಿಶೇಷವಾಗಿ ನಮ್ಮ ಹಾಸನ ಜಿಲ್ಲೆ, ನಾವೆಲ್ಲೋದ್ರೂ ಕೂಡ ನಾವು ಹಾಸನ ಅಂದರೆ ನಮ್ಮ ಹಾಸನ ಜಿಲ್ಲೆ ದೊಡ್ಡ ಒಂದು ಇದಕ್ಕೆ ಕ್ರೀಡೆಯಲ್ಲಿರ್ಬೋದು, ರಾಜಕೀಯವಾಗಿರ್ಬೋದು, ಒಂದು ನಮ್ಮ ಭೂಪಟದಲ್ಲೇ ಹಾಸನ ಜಿಲ್ಲೆ ಅಂತ ದೊಡ್ಡ ಮಟ್ಟದಲ್ಲಿ ತೋರಿಸಿರುವಂಥ ಹಾಸನ ಜಿಲ್ಲೆ ಇವತ್ತು ನಮ್ಮ ಹಾಸನ ಜಿಲ್ಲೆಗೆ ಭಾಳ ಕೀರ್ತಿ ಮತ್ತು ಹೆಮ್ಮೆನ ತಂದುಕೊಟ್ಟಿರೋಂಥ ವಿದ್ಯಾರ್ಥಿ ನಮ್ಮ ಉಲ್ಲಾಸ್ ಪಟೇಲ್ ಮತ್ತು ನಮ್ಮ ಮತ್ತೊರು ವಿದ್ಯಾರ್ಥಿ ಕಿಶನ್ ಅಂತ ಕೇಳ್ಬಿಟ್ಟು ಕಿಶನ್ ಅಂತ ಅವರು ಕೂಡ ಈ ಸಂದರ್ಭದಲ್ಲಿ. ಬಿಇಒ ಮಂಜುಳಾ ಮಾತನಾಡಿ, ಮಕ್ಕಳಿಗೆ ಶಿಕ್ಷಕರು ಏನೇ ಬೋಧನೆ ಮಾಡಿದರೂ ಮಕ್ಕಳಲ್ಲಿ ಓದಿ ಸಮಾಜಕ್ಕೆ ಏನನ್ನಾದರೂ ಕೊಡುಗೆ ನೀಡುವ ಭಾವನೆ ಮೊದಲಿರಬೇಕು. ಅಂತೆಯೇ ಈ ಬಾರಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕಗಳನ್ನು ಪಡೆಯುವ ಮೂಲಕ ತಾವು ವಿದ್ಯಾಭ್ಯಾಸ ಮಾಡಿದ ಶಾಲೆಗೆ, ಜಿಲ್ಲೆಗೆ ಹಾಗೂ ಪೋಷಕರಿಗೆ ಕೀರ್ತಿ ತಂದ ಮಕ್ಕಳಿಗೆ ಅಭಿನಂದನೆಯನ್ನು ಸಲ್ಲಿಸುವುದಾಗಿ ತಿಳಿಸಿದರು. ಎಷ್ಟು ಒತ್ತಡದಲ್ಲಿರ್ತಾರೆ ನಮ್ಮ ಎಕ್ಸಾಮ್ಸ್, ಆತರ ತುಂಬಾ ಬೇಜಾರಲ್ಲಿ ಹೇಳ್ಕೊತಾ ಇರ್ತಾರೆ. ಏನೋ ಅನಿವಾರ್ಯ ಕಾರಣ, ಯಾರೋ ಟೀಚರ್ ಇಶ್ಯೂ ಇದೆ ಅಥವಾ ಏನೋ ಸಮಸ್ಯೆ ಇದೆ, ಒಂದು ಅರ್ಧ ಗಂಟೆ ಬೇಗ ಕಳಿಸ್ಬಿಟ್ರೆ ಸಾಕು, ಇನ್ನೊಬ್ರು ಯಾರೋ ಟೀಚರ್ ಹಿಂದೆನೆ ಬರ್ತಾರೆ, ನೀವೆಂಗ ಅವ್ರನ್ನ ಕಳಿಸಿದ್ರಿ, ನನ್ಗೆ ಇವತ್ತು ಅನಿವಾರ್ಯತೆ ಇದೆ, ನನ್ಗೂ 1 ಅವರ್ ಬೇಗ ಕಳಿಸಿ. ಆ ಥರ ಸಮಸ್ಯೆಗಳ ಆಗರ ಹೆಚ್ಚಮ್ಮ ಎದುರಿಸ್ತಾ ಇರ್ತಾರೆ. ಈ ಕಡೆ ಏನೆಲ್ಲ ಸಮಸ್ಯೆಗಳಿರುತ್ತೆ, ಅದ್ರ ಮಧ್ಯೆನೂ ರಿಸಲ್ಟ್ ತರಿಸೋದಕ್ಕೆ ತುಂಬಾ ಹೋರಾಟ ಮಾಡಿ ಅತ್ಯುತ್ತಮ ಫಲಿತಾಂಶವನ್ನ ತಂದುಕೊಟ್ಟಿದ್ದಾರೆ. ಹಾಗಾಗಿ ಅವರೆಲ್ಲರ ಪ್ರತಿನಿಧಿಯಾಗಿ ನಾವು 3 ವಿಭಾಗಗಳ ಅಂದರೆ ಸರ್ಕಾರಿ, ಅನುದಾನಿತ, ಅನುದಾನ ರಹಿತ ಪ್ರೌಢಶಾಲೆಗಳ ಮುಖ್ಯ ಶಿಕ್ಷಕರುಗಳನ್ನ ಅವರೆಲ್ಲರ ಪ್ರತಿನಿಧಿಯಾಗಿ ಗೌರವಿಸ್ತಾ ಇದ್ದೀವಿ. ಅವರಿಗೆಲ್ಲರಿಗೂ, ನಾನು ಎಲ್ಲ ಶಾಲೆಗಳ ಮುಖ್ಯ ಶಿಕ್ಷಕರಿಗೂ ಮನಪೂರ್ವಕವಾಗಿ ಒಳ್ಳೆ ಫಲಿತಾಂಶ ತಂದುಕೊಟ್ಟಿರೋದಕ್ಕೆ ಅಭಿನಂದನೆಗಳನ್ನ, ಥ್ಯಾಂಕ್ಸ್ ತಿಳಿಸ್ತಾ ಇದ್ದೀನಿ. ಹಾಗೆ ಮಕ್ಕಳುಗಳು ನಾವು ಏನೇ ಮಾಡಿದ್ರು ನಾವು ಹೇಳ್ತಾ ಇರ್ತೀವಿ, ಹಸುನ ನೀರು ತನಕ ಅಥವಾ ಹಸು ಮುಂದೆ ನೀರು ಇಡಬಹುದು, ಆದ್ರೆ ಕುಡಿಬೇಕಾಗಿರೋದು ಹಸು, ಅದು ಬಾಯಾರಿಕೆ ಆಗಿರ್ಬೇಕು. ಹಾಗೆ ಮಕ್ಕಳು. ಈ ಸಂದರ್ಭದಲ್ಲಿ ಡಿಡಿಪಿಐ ಚಂದ್ರಶೇಖರ್, ಬಿಇಒ ಮಂಜುಳಾ, ಶಿಕ್ಷಣ ಇಲಾಖೆಯ ಎಚ್.ಟಿ. ಗೀತಾ, ಆನಂದ್, ಫಾದರ್ ಲಿಯೋ, ಬಸವರಾಜು, ಖಾಸಗಿ ಶಿಕ್ಷಣ ಸಂಸ್ಥೆ ಸಂಘದ ಶಿವರಾಮೇಗೌಡ, ಚಂದ್ರಶೇಖರ್, ನೋಡಲ್ ಅಧಿಕಾರಿ ಮಲ್ಲಮ್ಮ ಮೊದಲಾದವರು ಹಾಜರಿದ್ದರು.